ರೇಸ್ ಅಂದ್ರೆ ಇದು. ವೆರಿ ವೆರಿ ಇಂಟ್ರೆಸ್ಟಿಂಗ್. ಬ್ಯೂಟಿ ಇದೆ, ಆಟಿಟ್ಯೂಡ್ ಇದೆ, ಆಸ್ತಿ ಇದೆ, ಪೊಗರಿದೆ, ಕಲರ್ ಇದೆ, ಕಾನ್ಫಿಡೆನ್ಸ್ ಇದೆ, ಭಯ ಇಲ್ವೇ ಇಲ್ಲ, ಧೈರ್ಯ ತುಂಬ ಇದೆ. ನನಗೆ ಬೇಕಾಗಿರೋ ಕ್ವಾಲಿಟೀಸ್ ಎಲ್ಲ ಇದೆ. ನನ್ನ ಭಾಗಮತಿ ಸಿಕ್ಬಿಟ್ಲು. ಆ ವಾಯ್ಸ್ ಸ್ವರೂಪ ಶ್ರೀನಿವಾಸ್ ಡಾಟರ್ ನಿತ್ಯ ಶ್ರೀನಿವಾಸ್ ವಾಯ್ಸ್ಗೆ ಮ್ಯಾಚ್ ಆಗುತ್ತೆ. ಆ ವಾಯ್ಸ್ ರೆಕಾರ್ಡಿಂಗ್ ಕೇಳಿದ್ರೆ ಅವರು ಸತ್ತಿಲ್ಲ, ಬದುಕೇ ಇದ್ದಾರೆ ಅಂತ ಡೌಟ್ ಬರ್ತಿದೆ ಸರ್. ಸತ್ತಿರೋ ವ್ಯಕ್ತಿ ನನ್ನ ಮೇಲೆ ಅಟ್ಯಾಕ್ ಮಾಡೋಕ್ಕಾಗತ್ತಾ? ನನ್ನ ಗಂಡ ನಿಮ್ಗೆ ಎನ್ಕ್ವೈರಿ ಮಾಡೋಕೆ ಹೇಳಿರೋದು, ದೇವದ ಕತೆ ಹೇಳೋದಕ್ಕಲ್ಲ. ಇವರು ತಪ್ಪು ರಿಪೋರ್ಟ್ ಕೊಡ್ತಿದ್ದಾರೆ. ಸರ್, ಈಗ ನಾನಿನ್ನು ಹೊರಡ್ತೀನಿ ಸರ್. ಎಲ್ಲಿಗೆ ನಣಿ? ಮನೆಗೆ ಸರ್. ಈಗಲೇ ಹೋಗಿ ಏನ್ ಮಾಡ್ತೀಯಾ? ಅಂದ್ರೆ ನಾಳೆ ನಮ್ಮ ಟೆಂಡರ್ ಇದೆಯಲ್ಲ ಸರ್, ಅದಕ್ಕೆ ಕೊಟೇಶನ್ ಎಲ್ಲ ರೆಡಿ ಮಾಡ್ಬೇಕು ಸರ್. ಸುಮ್ಮನೆ ನಣಿ, ಯಾವಾಗ ನೋಡಿದ್ರು ವರ್ಕು ಅಂತೀಯ, ಬೇರೆ ಯೋಚನೆನೇ ಇಲ್ವಾ ನಿನ್ಗೆ? ಇಲ್ಲಿರೋ ಜಾಬ್ ಬಿಟ್ಟು ಬೇರೆ ಏನು ಯೋಚನೆ ಮಾಡ್ಲಿ ಸರ್? ಇಷ್ಟೊಂದು ಸಿನ್ಸಿಯರ್ ಆಗಿದ್ರೆ ಹೇಗ್ ನಣಿ? ನಿನ್ ಸಿನ್ಸಿಯರಿಟಿ ನೋಡಿದ್ರೆ ಸ್ಯಾಲ್ರಿ ಜಾಸ್ತಿ ಮಾಡ್ಬೇಕು ಅನ್ಸುತ್ತೆ. ಆಗ ಹೇಳ್ತಿದ್ದೀರಾ, ಆದ್ರೆ ಜಾಸ್ತಿ ಮಾಡ್ತಿದ್ದೀರಾ ನೀವು? ಸರಿ, ಎಷ್ಟು ಜಾಸ್ತಿ ಮಾಡ್ಬೇಕು? ಒಂದ್ 5,000 ಕೊಡಿ. ಏನ್ ಇಷ್ಟು ಕಂಜೂಸ್ ತರ ಕೇಳ್ತೀಯಲ್ಲ? ಒಂದ್ 10,000 ತಗೋ. ಇದ್ಕಿದ್ದಾಗೆ ನನ್ನ ಮೇಲೆ ಇಷ್ಟು ಪ್ರೀತಿ ಯಾಕೆ ಸರ್? ಆಕ್ಚುಲಿ ಯಾವಾಗ್ಲೂ ಜಾಸ್ತಿ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ. ಈ ಬ್ಯೂಟಿಫುಲ್ ನೈಟ್, ತಂಪು ಗಾಳಿ, ಇದನ್ನ ನೋಡ್ತಾ ಇದ್ರೆ ನಿನಗೇನನ್ಸುತ್ತೆ? ಈಗಲೇ ಮನೆಗೆ ಹೋಗಿ. ಬೇಡ ಬಿಡಿ ಸರ್. ಪರವಾಗಿಲ್ಲ, ಹೇಳಿ ನಾಣಿ. ನೀವ್ ಯಾರಿಗೂ ಹೇಳ್ಬಾರ್ದು. ಪ್ರಾಮಿಸ್. 2 ಪೆಗ್ ತಗೋಬೇಕು ಅನ್ನಿಸ್ತಿದೆ ಸರ್. ನಾಣಿ, ನೀನ್ ಡ್ರಿಂಕ್ಸ್ ಮಾಡ್ತೀಯಾ? ಆಗಾಗ ಸರ್. ಮತ್ ಹೇಳಲೇ ಇಲ್ಲ. ಸರ್, ನೀವು ಆಗ್ಲೇ ಪ್ರಿಪೇರ್ ಆಗೇ ಇದ್ದೀರಾ? ಯಾಕೋ ಡ್ರಿಂಕ್ಸ್ ಮಾಡ್ಬೇಕು ಅಂತ ಅನಿಸ್ತೆ ನಾಣಿ. ನೀನ್ ಕಂಪ್ನಿ ಕೊಟ್ರೆ ಚೆನ್ನಾಗಿರತ್ತೆ. ನಾನು ನಿಮ್ ಜೊತೆ ಕೂತ್ಕೊಂಡು ಎಣ್ಣೆ ಹೊಡಿಯದ? ಈ ನಾಟಕ ಎಲ್ಲ ಸಾಕು, ಸರಿ ಬಿಡು. ಸ್ಮಾಲ್ ಲಾರ್ಜಾ? ಸ್ಮಾಲೇ ಸರ್. ಸರ್, ಇನ್ನೊಂದು ಸ್ವಲ್ಪ. ಇನ್ನೊಂದು ಚೂರು. ಮುಂಚೆನೆ ಲಾರ್ಜ್ ಅಂತ ಹೇಳ್ಬೇಕಲ್ವ ನಣಿ? ಯಾಕೆ ಇಷ್ಟೊಂದು ನಾಚ್ಕೋತೀಯ? ತಗೋ. ನಿಮ್ಗೆ ಚಿಯರ್ಸ್ ಹೇಳಕ್ಕಾಗಲ್ಲ ಸರ್. ನಾನು ಈ ಕಡೆ ತಿರುಗಿ ಕುಡಿದು ಬಿಡ್ತೀನಿ ಸರ್. ಏನ್ ಇಷ್ಟ ಬೇಕು ಕುಡ್ದೆ ನಣಿ? ಸಾರಿ ಸರ್. ಇನ್ನೊಂದು ಸ್ಮಾಲ್ ಹಾಕಿ. ಇನ್ನೊಂದು ಸ್ಮಾಲ್ ಸರ್. ತಗೋ ನಾಣಿ. ಥ್ಯಾಂಕ್ಸ್ ಸರ್.
ಇವನೇನು ಯಾರು ಇಲ್ದಿದ್ದ ಹಾಗೆ ಆ ನಾಣಿ ಜೊತೆ ಕುಡಿತಾನಲ್ಲ, ಯಾಕೆ? ನನ್ ಕೇಳಿದ್ರೆ ನಾನು ಕಂಪ್ನಿ ಕೊಡಲ್ವಾ? ಆಗ್ಲೇ ತಿಂಡಿ ಪೋತ ಆಗಿದ್ದೀರಾ, ಈಗ ಕುಡ್ಕನೂ ಆಗ್ಬೇಕು ಅಂತನಾ? ಹಳ್ಳಿಯೇನೇ ಅಲ್ವಾ ಚಂದ್ರಿಕಾ? ಅವನು ಸುಮ್ಮನೆ ಕುಡಿಯಲ್ಲ, ಅದು ಆ ನಾಣಿ ಜೊತೆ ಸೇರಿ ಕುಡಿತಿದ್ದಾನೆ ಅಂದ್ರೆ ನಿತ್ಯ ಬಗ್ಗೆ ಕೇಳಕ್ಕೆ ಆಗಿರುತ್ತೆ. ತಕ್ಷಣ ತಡಿಬೇಕು. ನಾವ್ ಹೇಗ್ ತಡೆಯೋದು? ಗಂಗಂಗ್ ಹೇಳಿ ತಡಿಯೋಣ, ಬನ್ನಿ ಹೋಗೋಣ. ಅಮ್ಮ ಅಮ್ಮ, ಕೊಂಪೆ ಮುಳುಗೋಯ್ತಮ್ಮ. ಏನಾಯ್ತು ಚಿಕ್ಕಮ್ಮ? ನಮ್ ಜೈ ನಾಣಿ ಸೇರಿ ಕುಡಿತಿದಾರಮ್ಮ. ಆ ಕುಡ್ತದ ಮತ್ತಲ್ಲಿ ಆ ನಾಣಿ ಏನಾದ್ರೂ ಮುಂದೆ ನಿತ್ಯ ಬಗ್ಗೆ ಹೇಳ್ಬಿಡ್ತಾನೆ ಏನೋ. ಬಾರಮ್ಮ, ಬೇಗ ನಾಣಿನ ಮನೆ ಕಳಿಸ್ಬೇಕು. ಬಾ ಬನ್ನಿ. ಏನ್ರಿ, ಏನ್ ನೀವ್ ಮಾಡ್ತಿರೋ ಕೆಲ್ಸ? ರಿಲ್ಯಾಕ್ಸೇಷನ್ ಬಂಗಾರ. ರಿಲ್ಯಾಕ್ಸ್ ಆಗೋ ರೀತಿ ಇದಾ? ನಾನೇ ಅವ್ರೆ, ನಿಮಗ್ ಕೂಡ ಈ ಹಾಳು ಅಭ್ಯಾಸ ಇದ್ಯಾ? ಸಾರಿ ಮೇಡಮ್, ಸಾರ್ ಕಂಪ್ನಿ ಕೇಳಿದ್ರು ಕುಡ್ದು ಬಿಟ್ಟೆ. ಕುಡ್ದಿದ್ ಸಾಕು, ಇನ್ ಮನೆಗ್ ಹೋಗಿ. ಇರು ನಾಣಿ. ಚಿಕ್ಕಪ್ಪ, ನಾನೇ ಅವ್ರನ್ನ ಮನೆ ತನಕ ಡ್ರಾಪ್ ಮಾಡಿ ಬನ್ನಿ. ಏನ್ ನಾಣಿ, ಹೋಗ್ತೀಯಾ ಇನ್ನೊಂದ್ ಪೆಗ್ ತಗೋತೀಯಾ? ಇನ್ನೊಂದು ಪೆಗ್ ಕುಡಿತೀನಿ ಸರ್. ನಾನೇ ಅವ್ರೆ. ಸಾರಿ ಮೇಡಮ್. ನಿನ್ ಮನೆಗೆ ಹೋಗು ಬಂಗಾರ, ಯಾಕೆ ಟೆನ್ಷನ್ ಆಗ್ತಿದ್ಯಾ? ನಾನೇ ಅವ್ರನ್ನ ನೀವ್ ಮನೆಗ್ ಕಳ್ಸಿ. ಬಾಟ್ಲಿ ಖಾಲಿ ಆದ್ಮೇಲೆ ಹೋಗ್ತಾನೆ. ಏನ್ ನಾಣಿ? ನೀವು ಹೇಗಂತೀರ ಹಾಗೆ ಸರ್. ಗುಡ್ ಜಾಬ್ ರಾಣಿ. ನಾಣಿ, ನಾನು ಯಾರು? ನೀವು ನನ್ನ ಬಾಸ್ ಸರ್, ನನ್ನ ದೇವರು. ನೀನ್ ಯಾರು? ನಾನು ನಿಮ್ಮ ಭಕ್ತ ಸರ್. ದೇವ್ರ ಹತ್ರ ಭಕ್ತ ಹೇಗಿರ್ಬೇಕು? ಭಕ್ತಿಯಿಂದ ಇರಬೇಕು ಸರ್. ಇಲ್ಲ, ಸತ್ಯವಂತನಾಗಿರ್ಬೇಕು. ಇದೀನಲ್ಲ ಸರ್. ನೀನ್ ನನ್ನ ಹತ್ರ ಏನಾದರೂ ಮುಚ್ಚಿಟ್ಟಿದ್ಯಾ? ನಿಮ್ಮ ಹತ್ರ ಏನೂ ಮುಚ್ಚಿಟ್ಟಿಲ್ಲ ಸರ್, ನನ್ನೊಳಗಡೆ ಮುಚ್ಚಿಟ್ಟಿಲ್ಲ. ಏನದು? ಭಕ್ತಿ ಸರ್. ನಿಮ್ಮ ಮೇಲಿರೋ ಇಷ್ಟೊಂದು ಭಕ್ತಿನ ಬಚ್ಚಿಟ್ಟಿದೆ. ಭಕ್ತಿ ಬಿಡು, ಬೇರೆ ಏನಾದರೂ ಮುಚ್ಚಿಟ್ಟಿದ್ಯಾ? ಮುಚ್ಚಿಟ್ಟಿದ್ದೀನಿ ಸರ್. ಏನದು? ನಾನು ನಿಮ್ಮ ಹತ್ರ ಜಾಯ್ನ್ ಆದ ವರ್ಷದಲ್ಲಿ ಹಾಫ್ ಇಂಚಿದ 2 ಪೆನ್ನು 4 ಪೇಪರ್ ಮನೆಗೆ ತಗೊಂಡು ಹೋಗಿದ್ದೀನಿ ಸರ್. ನಾನು ಕಳ್ತನ ಮಾಡಿಬಿಟ್ಟಿದ್ದೀನಿ ಸರ್, ನನ್ನ ಕ್ಷಮಿಸಿ ಸರ್, ಕ್ಷಮಿಸಿ. ಬಿಡು ಬಿಡು ಬಿಡು, ಅದಂತ ಕಳ್ತನ ಅಲ್ಲ ನಾಣಿ. ಅದಕ್ಕಿಂತ ದೊಡ್ಡದೇನಾದ್ರಿದ್ರೆ ಹೇಳು. ಅದಕ್ಕಿಂತ ದೊಡ್ಡದು ಅಂದರೆ ರಹಸ್ಯ ನಾಣಿ, ಸೀಕ್ರೆಟ್. ಸೀಕ್ರೆಟ್? ನಾನೇ ಅವ್ರ ಹತ್ರ ಯಾವ ಸೀಕ್ರೆಟು ಇಲ್ಲ. ನೀವ್ ಮೇಲೆ ಹೇಳಿ. ಇದೆ ಮೇಡಮ್. ಅಯ್ಯೋ, ನನ್ನ ಹತ್ರ ಒಂದು ಸೀಕ್ರೆಟ್ ಇದೆ, ಅದನ್ನ ಸಾರಿಗೆ ಹೇಳ್ತೀನಿ ಮೇಡಮ್. ಹೇಳು ನಾಣಿ. ಈ ಟೈಮಲ್ಲಿ ಏನಿದು ನಾಣಿ ಅವ್ರೆ? ಮನೆಗೆ ಹೋಗಿ. ಸೀಕ್ರೆಟ್ ಹೇಳಿ ಹೋಗ್ತೀನಿ ಮೇಡಮ್. ಚಿಕ್ಕಪ್ಪ, ನೀವು ನಾಣಿ ಅವ್ರನ್ನ ಕರ್ಕೊಂಡು ಹೋಗಿ. ಬಾರೋ ರಾಣಿ, ಹೋಗೋಣ. ಇರ್ರಿ ಸರ್, ನನ್ನ ದೇವ್ರಿಗೆ ಒಂದು ನಿಜ ಹೇಳಬೇಕು. ಬೇಗ ಹೇಳು ನಾಣಿ, ಏನಾ ನಿಜ? ನಿಜ ಏನಂದ್ರೆ ಸರ್, ನಿಜ ಏನಂದ್ರೆ
ನಿತ್ಯ ಅವ್ರ ಮೇಲೆ ನಿಮಗೆ ಬಂದಿರೋ ಡೌಟು ನಿಜವೇ ಸರ್. ನಿತ್ಯ ಅವರು ಸತ್ತಿಲ್ಲ ಸರ್, ಬದುಕೇ ಇದ್ದಾರೆ, ಬದುಕೇ ಇದ್ದಾರೆ ಸರ್. ನಾಣಿ ಅವ್ರೆ, ಕುಡ್ದು ಏನೇನೋ ಮಾತಾಡ್ತಾ ಇದ್ದೀರಲ್ಲ. ನಿತ್ಯ ಇನ್ನೂ ಬದುಕಿರೋದಂದ್ರೆ ಏನು? ನಿಮ್ಗೆ ಚೆನ್ನಾಗಿ ಮತ್ತೆ ಏರಿದೆ. ಏನು ಸರ್? ಇವಾಗ ಹೇಳಿ, ನಿತ್ಯ ಬದುಕೇ ಇದ್ದಾಳಾ? ನಿತ್ಯ ಅವರು ಹಾ, ನಿತ್ಯ ಸತ್ತು ಹೋದ್ಲು, ಅದನ್ನ ಹೇಳಿ. ನಿತ್ಯ ಅವರು ಸತ್ತೋಗಿದ್ದಾರೆ. ಕರೆಕ್ಟ್ ಮೇಡಮ್. ನಿತ್ಯ ಅವರು ಸತ್ತೋಗಿದ್ದಾರೆ ಸರ್, ಕರೆಕ್ಟ್. ಚಿಕ್ಕಪ್ಪ, ಇವರನ್ನ ಕರ್ಕೊಂಡು ಹೋಗಿ. ಸರ್ ಬಾ ನಾಣಿ. ಇನ್ನೊಂದು ಪೆಗ್ ಬಾ. ಬಿಡಿ ಕೃಷ್ಣ ಸರ್, ಇನ್ನು ಸ್ವಲ್ಪ ನಾವು ಕುಡಿಬೇಕು. ಬಿಡಿ ಕೃಷ್ಣ ಉಸಿರು ಕೊಟ್ರೆ ಸರ್. ಎಲ್ಲ ಖಾಲಿ ಮಾಡ್ಬಿಡ್ತೀಯಾ? ಏನ್ರಿ ನೀವು ಇನ್ನು ಕುಡಿಯಲ್ಲ ಅಂದವರು? ಯಾಕ್ರಿ ಮತ್ತೆ ಶುರು ಮಾಡಿದ್ರಿ? ಚಿಕ್ಕ ಕ್ಲಾರಿಟಿಗೋಸ್ಕರ ಬಂಗಾರ, ಕ್ಲಾರಿಟಿ ಸಿಕ್ತು. ವಾಟ್ ಮಾಮ್, ಕ್ಲೀನ್ ಮಾಡ್ತಾ ಇದ್ಯಾ? ಯಾರು ಬರ್ತಿದ್ದಾರೆ? ಗೆಸ್ಟ್ ಬರ್ತಾರೆ ಅಂತ ಹೇಳಿದ್ನಲ್ಲ, ಲಂಚ್ಗೆ ಬರ್ತಾರೆ ಅಂದಿದ್ದೆ. ಅವಾಗ ಆಗ್ಲಿಲ್ಲ ಅನ್ಸತ್ತೆ, ಈಗ ಬರ್ತಿದ್ದಾನೆ. ಅಂತ ಟೈಮ್ ಸೆನ್ಸ್ ಇಲ್ದಿದ್ದವ್ರನ್ನ ಯಾಕೆ ಎನ್ಕರೇಜ್ ಮಾಡಬೇಕು? ಹೀಗೆ ಸೆನ್ಸೇ ಇಲ್ದೇ ಇರೋ ನಿನ್ನನ್ನು ಎಂಟರ್ಟೈನ್ ಮಾಡ್ತಾ ಇಲ್ವಾ? ಹಾಯ್ ಆಂಟಿ. ರಾಣಾ, ಎಸ್. ಗಾಡ್ ಬ್ಲೆಸ್ ಯು. ಯಾಕೆ ಫಾರ್ಮಾಲಿಟೀಸ್ ಎಲ್ಲ? ದೇವರಿಗೆ ನಿಮ್ಮಂಥ ದೊಡ್ಡವರಿಗೆ ನಮಸ್ಕಾರ ಮಾಡಬೇಕು ಅಂತ ನಮ್ಮ ಡ್ಯಾಡಿ ಹೇಳಿದ್ದಾರೆ. ಓ, ಹೇ, ನೀನಾ? ನೀನೇನಿಲ್ಲಿ? ನಿಮ್ಮಿಬ್ರಿಗೂ ಪರಿಚಯ ಇದೆಯಾ? ಮಾರ್ನಿಂಗ್ ರೇಸ್ ಕೋರ್ಟಲ್ಲಿ ನೋಡಿದ್ದೆ. ಶಿ ಇಸ್ ಮೈ ಡಾಟರ್ ನಿತ್ಯ. ಓಹ್, ನೈಸ್ ಟು ಮೀಟ್ ಯು ನಿತ್ಯ. ಇಟ್ಸ್ ಓಕೆ ಆಂಟಿ. ಬೈ ದ ವೇ, ಐ ಆಮ್ ಸಾರಿ. ಸಾರಿ ಯಾಕೆ? ಇಲ್ಲಿ ಬರೋ ಮೊದಲು ನಿಮ್ಮ ಮನೇಲಿ ಸ್ಟೇ ಮಾಡು ಅಂತ ಡ್ಯಾಡ್ ಹೇಳಿದರು. ನಾನು ಇರಲ್ಲ ಅಂತ ಅಂದಿದ್ದೆ. ಅದು ಎಂಥ ತಪ್ಪೋ ಈಗಷ್ಟೇ ನನಗೆ ರಿಯಲೈಸ್ ಆಯಿತು. ಇಫ್ ಯು ಡೋಂಟ್ ಮೈಂಡ್, ನಾನು ಇಲ್ಲೇ ಇರ್ಬೋದಾ? ಅಂದ್ರೆ ಇವನು ಡಿನ್ನರ್ಗೆ ಬರ್ಲಿಲ್ವಾ? ಇಲ್ಲೇ ಇರೋದಕ್ಕೆ ಬಂದಿದ್ದಾನಾ? ವೈ ನಾಟ್? ಇದು ನಿನ್ ಮನೆನೇ ಅನ್ಕೋ. ಥ್ಯಾಂಕ್ಸ್ ಆಂಟಿ. ಪುಣ್ಯ ಸಿಗಬೇಕು ಅಂದರೆ ಟೆಂಪಲ್ಗೆ ಹೋಗಬೇಕು, ನಾಲೆಡ್ಜ್ ಬೇಕು ಅಂದರೆ ಲೈಬ್ರರಿಗೆ ಹೋಗಬೇಕು, ಬಿಸ್ನೆಸ್ ಎಕ್ಸ್ಪೀರಿಯನ್ಸ್ ಆಗಬೇಕು ಅಂದರೆ ನಿಮ್ಮಂಥ ಬಿಸ್ನೆಸ್ ಎನ್ಸೈಕ್ಲೋಪೀಡಿಯಾ ಜೊತೆ ಇರಬೇಕು ಅಂತ ಗೊತ್ತಾಯಿತು. ಏನ್ ಇವನು ಬರ್ತಿದ್ದ ಹಾಗೆ ಮಾಮ್ ಕಾಲ್ ಹಿಡಿತಾ ಇದ್ದಾನೆ? ನಿಮ್ಮಿಂದ ನನಗೆ ಬಿಸ್ನೆಸ್ ಟಿಪ್ಸ್ ಬೇಕು, ನಿಮ್ಮ ಗೈಡೆನ್ಸ್ ಬೇಕು. ನೀವೇ ನನ್ನ ಗಾಡ್ ಫಾದರ್. ಸಾರಿ, ಗಾಡ್ ಟೀಚರ್. ಗುಡ್ ಸ್ಟೂಡೆಂಟ್ ಥರ ನಿಮ್ಮ ಹತ್ರ ಕಲ್ತ್ಕೋತೀನಿ. ಶೋರ್. ಇವನು ಬಿಸ್ನೆಸ್ ಲೆಸನ್ ಹೇಳ್ಸ್ಕೊಳ್ಳೋದಕ್ಕೆ ಬಂದಿದ್ದಾನಾ, ಇಲ್ಲ ಯಾವ್ದಾದ್ರೂ ಇಂಟೆನ್ಷನ್ ಇಟ್ಕೊಂಡು ಬಂದಿದ್ದಾನಾ? ಮತ್ತೆ
ಲೆಸನ್ಸ್ ಯಾವಾಗ ಶುರು ಮಾಡ್ತೀರಾ? ಬರ್ತಿದ್ದ ಹಾಗೆ ಲೆಸನ್ಸ್ ಯಾಕೆ ರಾಣ, ಮೊದಲು ಫ್ರೆಶ್ ಅಪ್ ಆಗು, ಊಟ ಮಾಡೋಣ. ಓಕೆ ಆಂಟಿ. ನಿತ್ಯ, ನನ್ನ ರೂಮ್ ತೋರಿಸ್ತೀಯಾ? ಓ, ನನ್ನ ರೂಮ್ ಮೇಲಿದೆಯಾ? ಓಕೆ ಆಂಟಿ, 5 ಮಿನಿಟ್ಸಲ್ಲಿ ಫ್ರೆಶ್ ಆಗಿ ಬರ್ತೀನಿ. ಇವನೇನೋ ದೊಡ್ಡ ಪ್ಲಾನಲ್ಲೇ ಬಂದಿರೋ ಹಾಗಿದೆ. ಇವನ್ ಹತ್ರ ಕೇರ್ಫುಲ್ ಆಗಿರ್ಬೇಕು. ಅಮ್ಮ, ತಲೆ ಸಿಡ್ದು ಹೋಗ್ತಿದೆ ದೇವ್ರೆ. ಮುಳ್ಳಿನ ಗಿಡನ ತಲೆ ಮೇಲೆ ಹಾಕ್ದಂಗಿದೆ. ಅಮ್ಮ, ಅಪ್ಪ. ಬಾರಪ್ಪ, ರಾತ್ರಿ ಏರ್ಸಿದ್ದು ಇಳಿತಾ? ಇಲ್ಲ ಸರ್, ಏನೋ ಒಂಥರ ತಲೆ ಭಾರ ಅನ್ನಿಸ್ತಿದೆ. ಹ್ಯಾಂಗ್ ಓವರ್ ಪೆಗ್ ಹಾಕ್ತೀಯನೋ? ಬೇಡ ಸರ್. ಯಾಕೆ? ರಾತ್ರಿ ಓಸಿಯಾಗಿ ಸಿಕ್ತು ಅಂತ ಕುಡ್ಕನ್ ತರ ಕುಡ್ದ್ಯಲ್ಲ, ಕುಡ್ದು ಏನ್ ಹೇಳ್ದೆ ಗೊತ್ತಾ? ಏನೋ ಮೇಡಮ್, ನನಗೇನು ನೆನಪಿಲ್ಲ. ಯಾಕೆ ನೆನ್ಪಿರತ್ತೆ? ಕಂಠ ಪೂರ್ತಿ ಕುಡಿದು ನಿತ್ಯ ಬಗ್ಗೆ ಹೇಳ್ಬಿಟ್ಟೆ. ಏನಾಗತ್ತೆ ಅಂತ ಭಯ ಆಯ್ತೋ ಅದೇ ಆಯ್ತು. ನೀನ್ ಏನ್ ಮಾಡಿದ್ರು ಪಾಪ ಇಲ್ಲ ಕಣೋ. ಗುಟ್ಟೋಗಿದ್ ರಹಸ್ಯನ ಬಟ್ಟ ಬಯಲ್ ಮಾಡಿ ಗಂಗಾಗೆ ಸಂಕಷ್ಟ ತಂದಿಟ್ಟೆ. ಏನ್ ನಾಣಿ ಅವ್ರೆ ಹೀಗ್ ಮಾಡ್ಬಿಟ್ರಿ? ಸಾರಿ ಮೇಡಮ್, ನನ್ನಿಂದ ತಪ್ಪಾಯ್ತು. ಇನ್ಯಾವತ್ತೂ ಕುಡಿಯಲ್ಲ. ನಿಮ್ಮಿಂದ ಅವ್ರಿಗೆ ನಿತ್ಯ ಬದುಕೆ ಇದ್ದಾಳೆ ಅನ್ನೋ ಅನುಮಾನ ಬಂತು. ಅವ್ರು ಇಲ್ಲಿಗೆ ಇದನ್ನ ಬಿಡೋದಿಲ್ಲ. ನಾನು ಹೇಗೂ ಮ್ಯಾನೇಜ್ ಮಾಡ್ತೀನಿ ಮೇಡಮ್. ಏನೋ ನೀನ್ ಮಾಡೋದೆಲ್ಲ ಮಾಡಿ ಕವರ್ ಮಾಡ್ತಾರಂತೆ. ನಾವ್ ಇವ್ನ ಮನೆ ಒಳಗಡೆ ಬಿಟ್ಟಿದ್ದೇ ತಪ್ಪು. ಇವನಿಂದ ಎಲ್ಲ ಬೀದಿಗೆ ಬೀಳೋ ತರ ಇದೆ. ಎಲ್ಲ ಸರಿ ಆದ್ಮೇಲೆ ನಿಜವಾದ ವಿಷಯ ಹೇಳೋಣ ಅನ್ಕೊಂಡಿದ್ವಲ್ಲ ನಾಣಿ ಅವ್ರೆ. ನೀವ್ ಹೀಗೆ ಕುಡ್ಕೊಂಡು ಮೊದ್ಲೇ ಹೇಳಿದ್ರೆ ಸಮಸ್ಯೆ ಆಗಲ್ವಾ? ನಿತ್ಯಕ್ಕೆ ತೊಂದರೆ ಆಗತ್ತೆ. ಯೋಚನೆ ಮಾಡ್ಬೇಕಲ್ವಾ ನಾಣಿ ಅವ್ರೆ? ಜೈ ಬರ್ತಿದ್ದಾನಮ್ಮ. ಏನೋ ಮಾತಾಡ್ತಿರೋ ಹಾಗಿದೆ. ನಾನು ಬಂದ ತಕ್ಷಣ ನಿಲ್ಸ್ಬಿಟ್ರಿ? ಏನಿಲ್ಲ ರೀ, ನೈಟ್ ನಾಣಿ ಅವ್ರು ಕುಡ್ಕೊಂಡು ಮನೆಗೆ ಹೋದ್ರಲ್ಲ, ಮೀನಾಕ್ಷಿ ಅವರು ಕ್ಲಾಸ್ ತಗೊಂಡ್ರ ಅಂತ ಕೇಳ್ತಾ ಇದ್ವಿ. ತಗೊಂಡಿರ್ತಾಳೆ, ಕುಡ್ದು ಮನೆಗೆ ಹೋದ್ರೆ ಸುಮ್ನಿರ್ತಾಳ? ಇವನ್ನ ಹೊತ್ಕೊಂಡು ಹೋಗೋಕೆ ನಾನ್ ಹೋಗ್ಬೇಕಾಯ್ತು. ನನ್ ನಿದ್ರೆ ಎಲ್ಲ ಹಾಳಾಯ್ತು. ನೀವು ಮಾತಾಡ್ತಿದ್ದ ಟಾಪಿಕ್ ಇದಲ್ವಲ್ಲ. ಏನೋ ನಿತ್ಯ ಅಂತ ಹೇಳ್ದಂಗೆ ಕೇಳಿಸ್ತು. ಇಲ್ಲ ರೀ, ಟೆಂಡರ್ ವಿಷಯ ಮಾತಾಡ್ತಾ ಇದ್ವಿ. ಹೌದು ಸರ್, ಟೆಂಡರ್ಗೆ ಒಳ್ಳೆ ಕೊಟೇಶನ್ ಮಾಡಿ ತಂದಿದ್ದೀನಿ. ನನಗೆ ಇಂಟ್ರೆಸ್ಟ್ ಇಲ್ಲ ನಾಣಿ, ಅದನ್ನ ರಿಜೆಕ್ಟ್ ಮಾಡು. ಇದೇನ್ರಿ, ನಿನ್ನೆ ಎಲ್ಲ ಅಲ್ಲಿಗೆ ಹೋಗ್ಬೇಕು ಅಂತಾನೆ ಅಂದ್ಕೊಂಡ್ರಲ್ಲ. ಈಗ ನನಗೆ ನೀನ್ ಸೆಕ್ಯೂರಿಟಿ ಬಿಟ್ರೆ ನನಗೆ ಬೇರೆ ಯಾವುದು ಇಂಪಾರ್ಟೆಂಟ್ ಇಲ್ಲ. ಈಗ ನನ್ ಸೆಕ್ಯೂರಿಟಿಗೆ ಏನಾಯ್ತು? ಮನೆ ತುಂಬಾ ಜನರನ್ನ ಇಟ್ಟಿದ್ದೀರಲ್ಲ. ನಿನ್ನನ್ನು ಸಾಯಿಸ್ಬೇಕು ಅಂತ ನೋಡ್ತಿರೋ ಆ ಕಿಲ್ಲರ್ ಯಾರು ಅಂತ ನನಗೆ ಗೊತ್ತಾಗ್ಬೇಕು. ಅವರಿಗೂ ಟೆಂಡರ್ಗೂ ಸಂಬಂಧ ಏನಿದೆ ರೀ? ಹೌದು ಸರ್, ಈ ಕೆಲಸ ಮಾಡ್ತಾನೆ ಆ ಕೆಲಸ ಕೂಡ ಮಾಡಬಹುದು. ಜೊತೆಗೆ ಈ ಟೆಂಡರ್ ಹಾಕೋಕೆ ಡಿಲ್ಲಿಯಿಂದ ಯಾರೋ ರಾಣಾ ಪ್ರತಾಪ್ ಅನ್ನೋರು ಬರ್ತಿದಾರಂತೆ. ಹೇಗಾದ್ರೂ ಈ ಟೆಂಡರ್ ತಗೊಂಡು ಕರ್ನಾಟಕದಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದಾರಂತೆ. ಮಾಡಿದ್ರೆ ಮಾಡ್ಲಿ ಬಿಡು ನಾಣಿ, ಅದರಿಂದ ನಮಗೇನ್ ನಷ್ಟ? ನಾವೀಗ ಒಳ್ಳೆ ಪೊಸಿಷನ್ ಅಲ್ಲಿ ಇದ್ದೀವಿ, ಬೇರೆಯವ್ರಿಗೆ ಬಿಡಬಾರ್ದು. ಈ ಟೆಂಡರ್ ನಮಗೆ ಸಿಗ್ಬೇಕು. ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ನಲ್ಲ. ನನ್ ಬಗ್ಗೆನೇ ಅಲ್ವಾ ನಿಮ್ ಯೋಚನೆ ಎಲ್ಲ? ಬೇಕಾದ್ರೆ ನಾನು ನಿಮ್ ಜೊತೆ ಬರ್ತೀನಿ, ನಿಮ್ ಪಕ್ಕದಲ್ಲೇ ಇರ್ತೀನಿ. ಟೆಂಡರ್ ತಗೊಳ್ಳೋಣ ರೀ. ಮೇಡಮ್ ಹೇಳಿದ್ದು ಕರೆಕ್ಟ್ ಆಗಿ ಇದೆ ಸರ್. ಮೇಡಮ್ ಕೂಡ ನಮ್ ಜೊತೆ ಬಂದ್ರೆ ನಮ್ಗೆ ಟೆಂಡರ್.